ನೀವ್ ಏನು ಅನ್ಕೊಂಡಿದೀರಾ? ಇವಳ ಮ್ಯಾರೇಜ್ ಆಗಕ್ಕೆ ಎಷ್ಟೊಂದ್ ಜನ ಹುಡುಗರ ಹಿಂದೆ ಬಿದ್ದಿದ್ರು, ಆದ್ರೆ ಇವಳು ಎಲ್ರಿಗೂ ಚಳ್ಳೆ ಹಣ್ಣು ತಿಂತಿಲ್ಲ. ಅಂದ್ರೆ ಇಲ್ಲೂ ಯಾವ್ದಾದ್ರು ಹುಡುಗನಿಗೆ ಚಳ್ಳೆ ಹಣ್ಣು ತಿನ್ಸಕ್ ಬಂದಾಳ? ಚಾನ್ಸ್ ಸಿಕ್ಕಿದ್ರೆ ತಿನ್ಸೋದೆ. ಕಲ್ಲರ್ ಕಲ್ಲರ್ ವಾಟ್ ಕಲ್ಲರ್ ಹಿರಿಕಿರಿಲ್ಲೇ ಇದ್ದಾರೆ. ಅದು ಮಾತೃಶ್ರೀ ರಂಗಮ್ಮನವರೇ, ಒಂದು ಮುಖ್ಯವಾದ ವಿಷಯನ ನಮ್ಮ ಹೆಂಡ್ರ ಜೊತೆ ಚರ್ಚೆ ಮಾಡ್ಬೇಕಿತ್ತು. ತಾವು? ಅರ್ಥ ಆಯ್ತು ಮಗನಿಗೆ, ಅರ್ಥ ಆಯ್ತು. ಹಾಯ್ ಸೋನಾ. ನಾನ್ ಸೋನಾ ಅಲ್ಲ, ಬೀನಾ. ಗೊತ್ತಿತ್ತು ನಿಮ್ಮ ಹೆಸರು ಇದೆ ಅಂತ ಗೊತ್ತಿತ್ತು. ನಿಮ್ಮ ಹೆಸರನ್ನ ನಿಮ್ಮ ಬಾಯಿಂದಲೇ ಬರ್ಸ್ಬೇಕು ಅಂತ ನಾನು ಹೀಗೆಲ್ಲ ಮಾಡಿದೆ. ಹೇಗ್ ಮಾಡಿದೆ? ಚೆನ್ನಾಗಿ ಮಾಡಿದೆ. ಬೀನಾ, ನೀನ್ ಡ್ರೆಸ್ ತಗೊಳ್ತಾರು, ಆಮೇಲೆ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಓಕೆ? ಮೂಗು ಪೂಜಾ ಗಾಂಧಿ. ಇರಿ, ಲಗೇಜ್ ಎತ್ತಿಟ್ಟು ಬರ್ತೀನಿ. ಹಾ ಬೀನಾ, ಎಕ್ಸ್ಕ್ಯೂಸ್ ಮೀ, ಅವಳು ಬಾಂಬೆ ಬೀನಾ. ನಮ್ಮ ಮಹಿಳಾ ಸಂಘದ ಪ್ರೀತಿನೋ ಅನುಷಾನೋ ಅಲ್ಲ. ನೀವು ತಿಪ್ಪರ್ಲಾಗ ಹಾಕಿದ್ರು ಅವಳನ್ನ ಪಟಾಯಿಸಕ್ ಆಗಲ್ಲ. ನೀವಾಗಿ ನೀವೇ ಓಪನ್ ಆಫರ್ ಕೊಟ್ರಿ ಅಂದ್ರೆ ನಾನು ಬಿಡೋ ಮಗನ. ಒಂದೇ ಒಂದು ವಾರದಲ್ಲಿ ಆ ಬೀನನ್ನ ಪಟಾಯಿಸ್ಬಿಟ್ಟೆ ಅಂದ್ರೆ ನಾನ್ ನಿಮ್ಗೆ 10,000 ಕೊಡ್ತೀನಿ. ಅಕಸ್ಮಾತ್ ನೀವು ಪಟಾಯಿಸಕ್ ಆಗ್ಲಿಲ್ಲ ಅಂದ್ರೆ ನಾನು ನಿಮಗೆ 1,00,000 ಕೊಡ್ತೀನಿ. ಬೆಳ್ಳೆ ಖಾತೆ ಇಷ್ಟ ಆಗಿದೆ. ಇವಳ ಕಣ ಅಬ್ಬಿನ, ನೀನೀಗೇನ್ ಮಾಡ್ಬೇಕು ಹೇಳು? ಇಷ್ಟ ಮಾಡ. मेरे सपनों की रानी कब आएगी तो हाय बुलबुल. ನಾನ್ ಬುಲ್ಬುಲ್ ಅಲ್ಲ, ಕಿಲ್ಕಿಲ್ಲು. ಉದ್ದುದ್ದ ಸೇಳಿ ಉಪ್ಕೊಂಡ್ಬರ್ತೀನಿ. ನನ್ನನ್ನೇ ಸೀಳ್ಬಿಡ್ತೀಯಾ? ಸೀಳೋದ್ರಲ್ಲಿ ಸೀಳು ನಾಯಿ ನಾನು. ಏನೋ ಹುಡುಗಿ ಚೆನ್ನಾಗವಳೆ, ಮಾತಾಡ್ಸೋಣ ಅಂತ ಬಂದ್ರೆ ಯಾಕೆ ಸಿಟ್ ಮಾಡ್ಕೊತೀಯ ನನ್ನ ಗುಲಾಬಿ? ಈ ನಿನ್ನ ಕೆನ್ನೆಗಳು ಕಾಶ್ಮೀರ್ ಆಪಲ್ಗಳು. ನಾನ್ ಕಣ್ಣಿಟ್ಮೇಲೆ ಮುಗೀತು. ನೀನ್ ನನ್ ಜೊತೆ ಬರ್ಲೇಬೇಕು, ಏನಾದ್ರೂ ತಿನ್ಲೇಬೇಕು, ಇಲ್ಲ ಕುಡಿಬೇಕು. ನಾನ್ ಬರ್ಲಿಲ್ಲ ಅಂದ್ರೆ ಏನೋ ಮಾಡ್ಕೊಳ್ತೀಯ? ಏನ್ ಮಾಡ್ತೀನಿ? ಎತ್ತಾಕೊಂಡು ಹೋಗ್ಬಿಡ್ತೀನಿ. ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್, ಹಾಡು ಹಗಲಲ್ಲೇ ಒಂದು ಹುಡುಗಿನ ಕಿಡ್ನಾಪ್ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು ನನ್ನ ಸರ್ವಿಸ್ ನಲ್ಲಿ ಇದೇ ಫಸ್ಟ್ ಟೈಮ್. ನನ್ನ ಏರಿಯಾದಲ್ಲಿ ನಿನ್ನಂತ ಪೊರಕಿಗಳು ಇನ್ನೂ ಜೀವಂತವಾಗಿ ಇದ್ದಾರೆ ಅಂದ್ರೆ ನನ್ನಂತ ಕಾಕಿ ಹಾಕೊಂಡಿರೋರೇನು ಬದುಕಿದೀವೋ ಅಥವಾ ಸತ್ ಹೋಗಿದೆಯೋ? ಯಾರೋ ನೀನು? ನಾನು ಯಾರಾದ್ರೂ ನಿಮ್ಗೇನ್ರಿ? ಇವಳು ನನ್ನ ಗರ್ಲ್ ಫ್ರೆಂಡ್. ಮುಚ್ಚು ಬಾಯಿ ಮಗನೇ. ನನ್ನ ಕಾನೂನಿನ ಪ್ರಕಾರ ಯಾರು ಕಿರುಕುಳವನ್ನು ಅನುಭವಿಸಿರುತ್ತಾರೋ ಅವರೇ ಕಿರುಕುಳ ಕೊಟ್ಟವರಿಗೆ ಶಿಕ್ಷೆಯನ್ನು ಕೊಡಬೇಕು. ಸಾರಿ ಕಣಲೆ ಬೆಳ್ಳಳ್ಳಿ, ತಗೊಳ್ಳಿ ಈ ಲಾಠಿಯನ್ನ. ಇವನ ಬೋಟಿ ಆಚೆ ಬರುವ ತನಕ ನೀವು ಇವನಿಗೆ ಹೊಡೆಯಿರಿ. ಹೌದು ಮೇಡಮ್, ನೀವೇ ಹೊಡೆಯಬೇಕು. ಹೇ ರಾಸ್ಕಲ್, ಒದೆತೀನಿ ಹೋಗು. ನಡು ರೋಟಿನಲ್ಲಿ ನೀನು ಬಂದು ಕೈ ಎಳೆದಾಗ ಇವಳು ಕೂಡ ಇದೇ ತರ ಕಿರ್ಚಿಕೊಳ್ಳುತ್ತಿದ್ದಳು. ಆಗ ನೀನೇನಾದರೂ ಇವಳನ್ನು ಬಿಟ್ಟೆಯೇನೋ ಕತ್ತೆ ಬಡವ. ಅಯ್ಯೋ ತಪ್ಪಾಯ್ತು, ಬಿಟ್ಬಿಡಿ ಸರ್. ಸಾಕು ಬಿಡಿ ಮೇಡಮ್, ಹೊರಡಿ ಇಲ್ಲಿಂದ. ಓ ಮೈ ಗಾಡ್, ಸಾಕು ಬೀನಾ. ಎಷ್ಟು ಹೊಗಳ್ತೀನಿ ನಿನ್ ರಾಜ್ಕುಮಾರನ್ನ. ಏನ್ ಮಾಡ್ಲೆ, 3 ದಿನದಿಂದ ಬರೀ ಅವಂದೇ ಡ್ರೀಮು. ನಾನ್ ಇಲ್ಲಿಂದ ಬಾಂಬೆಗೆ ಹೋಗೋದಕ್ ಮೊದ್ಲು ಅವ್ರನ್ನ ಮದ್ವೆ ಮಾಡ್ಕೊಂಡೇನೆ ಹೋಗೋರು. ಆಮೇಲೆ ನಮ್ಮ ಮನೆ ಕಳ್ಸು, ನಾನು ನಿಮ್ಮಿಬ್ರಿಗೂ ಮ್ಯಾರೇಜ್ ಮಾಡಿ ಕಳಿಸ್ತೀನಿ. ನಾನು ಈಗಾಗ್ಲೇ ಫೋನ್ ಮಾಡಿ ಹೇಳಾಗಿದೆ, ಇನ್ನೇನ್ ಬರ್ತಾರೆ. ಇನ್ಸ್ಪೆಕ್ಟರ್ ಆದಷ್ಟು ಬೇಗ ಈ ಮನೆಗೆ ಬನ್ನಿ ಎಂದು ಹೇಳ್ತೀಯಲ್ಲ, ಅದು ಯಾಕೆ ಎಂದು ಹೇಳು. ನನಗೆ ಡ್ಯೂಟಿಗೆ ಟೈಮ್ ಆಗುತ್ತಿದೆ, ನಾನಿನ್ನು ಹೊರಡಬೇಕು. ನಾನ್ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಅದು ಯಾರ ಪರ್ಮಿಷನ್ ಅಂತ ತೆಗೆದುಕೊಂಡು ನೀನು ನನ್ನನ್ನು ಮದುವೆಯಾಗಬೇಕು ಎಂದು ಡಿಸೈಡ್ ಮಾಡಿದ್ದೀಯಾ? ನನ್ನ ಬಗ್ಗೆ ನಿನಗಿನ್ನು ಸರಿಯಾಗಿ ಗೊತ್ತಿಲ್ಲ ಬೀನಾ. ಮೊನ್ನೆ ತಾನೇ ಆ ಬಿಪಾಶ ಬಸು ಮದುವೆಯಾಗುವುದಾದರೆ ನಾನು ನಿನ್ನನ್ನೇ ಎಂದು ಒಂದು ಮೆಸೇಜ್ ಅನ್ನು ಕಳಿಸಿದ್ದೆ. ನಾನು ಅದನ್ನು ಓದದೇನೆ ಡಿಲೀಟ್ ಮಾಡಿ ಬಿಸಾಕಿದೆ. ಚಂಪಾ, ಈ ಕುಳ್ಳಿ ಇನ್ಸ್ಪೆಕ್ಟರ್ ಇಷ್ಟೊಂದು ಮಾತಾಡ್ತಿದ್ದಾನೆ ಅಂದ ಮೇಲೆ ಇವನು ನನ್ನ ಮಗನೇ ಇರ್ಬೇಕು. ಸ್ವಲ್ಪ ಸರಿಯಾಗಿ ನೋಡು. ಹೌದಂತೆ, ಮೀಸೆ ಮುಟ್ಟಿದ್ರೆ ಮಸಿ ಮೆತ್ಕೋತಾ ಇದೆ. ಬೀನಾ, ನೀನು ಇಲ್ದಿರೋ ಡ್ರೀಮ್ಸ್ ಎಲ್ಲ ಇಟ್ಕೋಬೇಡ.